ಚಿಕ್ಕ ವಯಸ್ಸಿನಲ್ಲಿ ಅಂತ ಹೇಳಿದ್ರೆ ಇವಾಗ ನಾವೇನು ಋತುಮತಿಯಾದ ಒಂದು ಏಜ್ ಅಂತ ಮಾತನಾಡ್ತಾ ಇದ್ದೀವಿ. ಆ ಏಜಲ್ಲಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಬರುವಂಥ ಒಂದು ಪೀರಿಯಡ್ಸ್‌ಗೆ ಸಂಬಂಧಪಟ್ಟಂತ ತೊಂದರೆಗಳೇನು ಮೇಡಮ್? ಹೆವಿ ಬ್ಲೀಡಿಂಗ್ ಅದು ಒಂದು ಈಗಿಂದ ಆಹಾರ ಅದನ್ನ ಇಂಪಾರ್ಟೆಂಟ್ ಇರುತ್ತೆ. ಐರನ್ ರಿಚ್ ಡಯಟ್ ಅಂತ ಹೇಳ್ತೀವಿ ನಾವು. ಹಣ್ಣುಗಳು ತಿನ್ನಲ್ಲ, ದಾಳಿಂಬೆ ಆಯಿತು, ಕಿವಿ ಫ್ರೂಟ್ಸು ಇದೆಲ್ಲ ರಿಚ್ ಇನ್ ಐರನ್ ಕಂಟೆಂಟ್ಸ್. ಸೊ ಇವೇನು ಮಾಡ್ತವೆ ಅಂದರೆ ಅವ್ರ ಬಾಡಿಯಲ್ಲಿ ಕರೆಕ್ಟಾಗಿ ಬ್ಲಡ್ ಲೆವೆಲ್ಸ್ ಎಲ್ಲ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡ್ತಿರುತ್ತೆ. ಈಗ ಅವ್ರು ಜಾಸ್ತಿ ಬ್ಲೀಡಿಂಗ್ ಹೋದರೆ ಹಿಮೋಗ್ಲೋಬಿನ್ ಲೆವೆಲ್ಲು ಡ್ರಾಪ್ ಆಗೋ ಚಾನ್ಸ್ ಇರ್ತವೆ. ಈಗ ಬಾಡಿನಲ್ಲೇ ಸ್ಟೋರ್ಸ್ ಕಡಿಮೆ ಇತ್ತು, ಪ್ಲಸ್ ಬ್ಲೀಡಿಂಗು ಜಾಸ್ತಿ ಆಯಿತು ಅಂದರೆ ಅದಕ್ಕೆ ನಾವು ಅನಿಮಿಯಾ ಅಂತ ಕರಿತೀವಿ. ಸೊ ಅದ್ರಾಗ ಈ ಮಕ್ಕಳು ಆಸಕ್ತಿ ಎಲ್ಲ ಕಡಿಮೆ ಆಗೋದು, ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಅಂತಾರೆ. ಸುಮ್ಮನೆ ಒಂದೇ ಕಡೆ ಇಲ್ಲ ನನಗೆ ಬೇಜಾರಾಗ್ತಿದೆ, ನಾನು ಕೂತ್ಕೊಂಡೇ ಇರ್ತೀನಿ. ಸೊ ಅವ್ರದ್ದು ಶಕ್ತಿನೇ ಕಡಿಮೆ ಆಗ್ತಾ ಹೋಗ್ತವೆ. ಸೊ ಇವು ಮಕ್ಕಳುಗಳನ್ನು ನಾವೆಲ್ಲ ಐಡೆಂಟಿಫೈ ಮಾಡಬೇಕಾಗತ್ತೆ ರೀ. ಸಮ್‌ಟೈಮ್ಸ್ ಅದು ಎಷ್ಟು ಕಡಿಮೆ ಆಗುತ್ತೆ ಅಂದರೆ 6, 7 ಹಿಮೋಗ್ಲೋಬಿನ್ ಎಲ್ಲ ನೋಡಿದ್ದೀವಿ. ಆ ಆ ಲೆವೆಲ್‌ಗೂ ಹೋಗಬಾರ್ದು. ಪ್ಲಸ್ ಜಂತು ಅದು ಇದ್ರೂ ಅವ್ರಿಗೆ ಬ್ಲೀಡಿಂಗ್ ಅದು ಇಂಟರ್ನಲ್ ಬ್ಲೀಡಿಂಗ್ ಆಗಿಬಿಟ್ಟು ಹಿಮೋಗ್ಲೋಬಿನ್ ಕಡಿಮೆ ಆಗ್ತಿರ್ತವೆ. ಇವೆಲ್ಲ ಫ್ಯಾಕ್ಟರ್ಸ್ ಐಡೆಂಟಿಫೈ ಮಾಡಿ ನಾವು ಅವರಿಗೆ ಕರೆಕ್ಟಾಗಿ ಆಹಾರದಿಂದನೇ ಮೇಂಟೆನೆನ್ಸ್ ಮಾಡಿಸ್ಬೇಕು ಫಸ್ಟ್. ಹೆವಿ ಬ್ಲೀಡಿಂಗ್ ಆಗೋ ಕಾರಣ ನಿಶ್ಶಕ್ತನ ಬರೋದು. ಸೊ ಇದನ್ನು ನಾವು ಕಾಮನಾಗಿ ನೋಟಿಸ್ ಮಾಡಿರೋದು ರೀ. ಸೆಕೆಂಡ್ ಪ್ರಾಬ್ಲಮ್ ಏನು ನೋಡಿದೆ ಅಂದರೆ ಯೂರಿನ್ ಇನ್ಫೆಕ್ಷನ್ಸ್ ಆಗೋದು. ಸೊ ಅವರು ಮೆನ್ಸ್ಟ್ರುವಲ್ ಟೈಮಿಗೆ ಕರೆಕ್ಟಾಗಿ ಹೈಜೀನ್ ಮೇಂಟೈನ್ ಮಾಡ್ತಿಲ್ಲ, ಪ್ಯಾಡ್ಸ್ ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತಿಲ್ಲ, 3 ತಾಸು 4 ತಾಸು ಒಳಗೆ ಚೇಂಜ್ ಮಾಡ್ತಿಲ್ಲ ಅಂದರೆ ಸಮ್‌ಟೈಮ್ಸ್ ಅದು ಇನ್ಫೆಕ್ಷನ್ ಪ್ರೋನ್ ಆಗ್ತಾರೆ. ಪ್ಲಸ್ ಯೂರಿನ್ ಜಾಗ ಮತ್ತು ವೆಜೈನಲ್ ಏರಿಯಾ ಅದೆಲ್ಲ ಕ್ಲೋಸ್ ಬೈ ಇರ್ತವೆ. ಸೊ ಈ ಇನ್ಫೆಕ್ಷನ್ನ ಹೈಜೀನ್ ಹೆಂಗೆ ಮೇಂಟೈನ್ ಮಾಡಬೇಕು ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ.